ಹೊಸತು ಹಾಡು ಹಾಡಲಾರೆನು ಮನದ ಪುಟದಿ ಬರೆದ ಗೀತೆ ಬರೆಯಲಾರೆನು. ವೀಕ್ಷಕರೇ ನಮಸ್ಕಾರ. ನೀವು ತಮ್ಮನೇಲಿ ನೋಡಿರೋ ಥರ ಇವತ್ತು ಬೋಟ್ ಪಾರ್ಟಿಪಲ್ 185ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಹಾಗೂ ಇದನ್ನು ತೊಗೊಂಡು ಒಂದು ವಾರ ಆಯಿತು. ನನ್ನ ಎಕ್ಸ್ಪೀರಿಯನ್ಸ್ ಒಂದು ವಾರದಿಂದ ಯಾವ ಥರ ಇದೆ ಅನ್ನೋದನ್ನು ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗೂ ಎಲ್ಲ ಫೀಚರ್ಸ್ನ ಎಕ್ಸ್ಪ್ಲೇನ್ ಒನ್ ಬೈ ಒನ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾರು ಸ್ಕಿಪ್ ಮಾಡಬೇಡಿ. ಯಾರಾದರೂ ಸಾಂಗ್ ಆಡಬೇಕು, ಕರಾವೋಕೆ ಆಡಬೇಕು, ಅಥವಾ ಮನೆಯಲ್ಲಿ ಒಂದು ಒಳ್ಳೆ ಸ್ಪೀಕರ್ ಬೇಕು ಅತಿ ಉತ್ತಮವಾದ ಬೆಲೆಯಲ್ಲಿ ಅಂತ ಹೇಳಿದ್ರೆ ಸಂಪೂರ್ಣ ವಿಡಿಯೋ ನೋಡಿ. ಹಾಗೂ ಯಾರಾದರೂ ತೊಗೋಬೇಕು ಅಂತಿದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ನೋಡ್ತಾ ಇದ್ದೀರಾ, ಇದು 185 ಬೋಟ್ ಪಾರ್ಟಿಪಲ್ 185 ಅಂತ. ಇದರಲ್ಲಿ 195 ಅಂತಲೂ ಇದೆ. ಆ 195 ಬಂದು ಸೇಮ್ ಫೀಚರೇ, ಬಟ್ ಅಪ್ಗ್ರೇಡೆಡ್ಡು. ಇದು ಸ್ವಲ್ಪ ಕಮ್ಮಿ ಪ್ರೈಸ್ ಇತ್ತು ಆನ್ಲೈನಲ್ಲಿ, ಫ್ಲಿಪ್ಕಾರ್ಟಲ್ಲಿ ನಾನು ತೊಗೊಂಡಿದ್ದು. ಮೊದಲಿಗೆ ಇಲ್ಲಿ ಏನೆಲ್ಲ ಫೀಚರ್ ಇದೆಯಪ್ಪ ಅಂದರೆ, ಫಸ್ಟ್ ನಾನು ಹೇಳ್ಬಿಡ್ತೀನಿ ರಗ್ಗಡ್ ಲುಕ್ಕು ಎಷ್ಟು ಇದೆ ಅಂದರೆ, ಬಿಲ್ಡ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟು. ಬಿಲ್ಡ್ ಕ್ವಾಲಿಟಿಗೆ 9.5 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಮತ್ತು ಈಸಿ ಟು ಕ್ಯಾರಿ, 3 kg ಇದೆ ಅಂತ ಹೇಳ್ತಾರೆ. 3.1 ಅಥವಾ 3.2 ಏನೋ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಏನೇನೆಲ್ಲ ಫೀಚರ್ ಇದೆ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ಫಸ್ಟು ಇನ್ಕ್ರೀಸ್ ವಾಲ್ಯೂಮು, ಡಿಕ್ರೀಸ್ ವಾಲ್ಯೂಮ್ ಇರುತ್ತೆ, ನಿಮಗೆ ಗೊತ್ತಿರೋ ಥರ. ಹಾಗೂ ಇನ್ನೇನೆಲ್ಲ ಇದೆ, ಇಲ್ಲಿ ಲೈಟ್ಸ್ ಇದೆ. ಫಾರ್ ಎಕ್ಸಾಂಪಲ್ಲು ಇಲ್ಲಿ ಆನ್ ಬಟನ್ ಇದೆ, ಆನ್ ಮಾಡಿಬಿಡ್ತೀನಿ ನೋಡಿ. ಇಲ್ಲಿ ಆನ್ ಬಟನ್ ಇದೆ, ಆನ್ ಆಫ್ ಅಂತ ಆನ್ ಮಾಡಿ ಇಟ್ಕೊತೀನಿ. ಸೌಂಡ್ ಕೇಳೋಕೆ ಮಾತ್ರ ಅಲ್ಟಿಮೇಟ್ ನೋಡಿ. ಇಲ್ಲಿ RGB ಲೈಟ್ಸ್ ಅಂತ ಕರಿತೀವಿ ಇದನ್ನು. ಇದು RGB ಲೈಟ್ಸು. ಇಲ್ಲಿ LED ಬ್ಲಿಂಕ್ ಆಗ್ತಾ ಹೋಗುತ್ತೆ. ಹಾಗೂ ಇಲ್ಲಿ ಕೂಡ ಸ್ಪೀಕರ್ಗಳಿದೆ. ಇಲ್ಲಿ ವಾಲ್ಯೂಮ್ ಬಟನ್ನು, ಬ್ಲೂಟೂತ್ ಅಥವಾ ಆಕ್ಸ್ ಮೋಡ್ ಅಂತ ಡಿಸ್ಪ್ಲೇ ಆಗುತ್ತೆ. ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಹಾಗೂ ಇಲ್ಲಿ ಲೈಟ್ಸು 5 ಮೋಡ್ಸ್ ಆಫ್ ಲೈಟ್ಸ್ ಇದೆ. ಕ್ಲಿಕ್ ಮಾಡ್ತೀನಿ ನೋಡಿ, LED 2 ಅಂತ ಬಂತು. ಫಾರ್ ಎಕ್ಸಾಂಪಲ್ 0ಗೆ ಸೆಟ್ ಮಾಡ್ಕೊತೀನಿ. 0 1 ಫಸ್ಟ್ 1 ನೋಡ್ತಾ ಇದ್ದೀರಾ. 2 3 4 5 6 ಟೈಪ್ಸ್ ಆಫ್ LED ಇದೆ. ಡಿಪೆಂಡ್ಸು. ಮತ್ತು ನೀವು ಮ್ಯೂಸಿಕ್ ಆಗ್ತಾ ಇದು ಕೂಡ LED ಬ್ಲಿಂಕ್ ಆಗುತ್ತೆ. ಅದು ಸೂಪರ್ ಅಂತಂತೀನಿ. ಸಾಯಂಕಾಲ ಅಥವಾ ರಾತ್ರಿ ಹಾಕಿದರೆ ನೀವು ಅಲ್ಟಿಮೇಟಾಗಿ ಬರುತ್ತೆ. ನೆಕ್ಸ್ಟು LED ಆಫ್ ಮಾಡ್ಕೋಬೇಕು ಅಂದರೆ ಲಾಂಗ್ ಪ್ರೆಸ್ ಮಾಡಿ ಆಫ್ ಆಗುತ್ತೆ, ಮತ್ತೆ ಲಾಂಗ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ನೆಕ್ಸ್ಟು ಈಗ TWS ಅಂದರೆ ಏನಪ್ಪ ಅಂದರೆ ಟ್ರೂಲಿ ವೈರ್ಲೆಸ್ ಸಿಸ್ಟಮ್. ಅಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಸ್ಪೀಕರ್ ಇದೆ, ಇದು 50 ವ್ಯಾಟ್ ಆಗಿರುತ್ತೆ. ಇದು ನಾನು ಹೊರಗಡೆ ಸಾಂಗ್ ಆಡಿದ ಪ್ರಕಾರ ಮೋರ್ ದೆನ್ ಒಟ್ನಲ್ಲಿ 30ರಿಂದ 50 ಜನ, 30 to 50 ಪೀಪಲ್ಸ್ ಆರಾಮಾಗಿ ಆಡ್ಬೋದು. ಗ್ರೌಂಡಲ್ಲಿ ಇಲ್ಲ ಮನೆಯಲ್ಲಾದರೆ ಖಂಡಿತ 30-40 ಮನೆಯಲ್ಲಿದ್ದರೆ ಒಂದು ಒಳ್ಳೆ ಸ್ಪೀಕರ್ ಅಂತಲೇ ಹೇಳ್ಬೋದು. ಆಗ ಒಂದು 50 ಜನಕ್ಕೆ ಲೌಡಾಗಿರುತ್ತೆ ವಾಯ್ಸು, ಸಾಕಾಗಲ್ಲ ಅಂತ ತಿಳ್ಕೊಳ್ಳಿ. ಆವಾಗ ಏನು ಮಾಡಬೇಕು, ಈ ಥರದ್ದು ಇನ್ನೊಂದು ಸ್ಪೀಕರ್ ತೊಗೋತೀರ. ಇದನ್ನು ಕ್ಲಿಕ್ ಮಾಡಿದ್ರೆ, ಈಗ ಇದಕ್ಕೆ ಪೇರ್ ಮಾಡಿರ್ತೀರಿ ನಿಮ್ಮ ಮೊಬೈಲು, ಇದು ಕ್ಲಿಕ್ ಮಾಡಿದ್ರೆ ಆ ಸ್ಪೀಕರ್ ಈ ಸ್ಪೀಕರ್ ಎರಡೂ ಕೂಡ ಅಟ್ ಎ ಟೈಮ್ ಪ್ಲೇ ಆಗುತ್ತೆ. ಅದು TWS ಅಂದರೆ. ನೆಕ್ಸ್ಟು ನಿಮಗೆ ಗೊತ್ತೇ ಇದೆ, ಇದು ನೆಕ್ಸ್ಟ್ ಬಟನು, ಇದು ಪ್ರೀವಿಯಸ್ ಬಟನು. ನೆಕ್ಸ್ಟ್ ಮೆನು ಅಂದರೆ ಏನಪ್ಪ ಅಂತ ನೋಡೋಣ ಬನ್ನಿ. ಮೆನು ಅಂದರೆ ಈಗ ಬಾಸ್ ಎಷ್ಟು ಸೆಟ್ ಮಾಡಬೇಕು, ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ನೋಡಿ. ಮೆನು B ಅಂದರೆ ಬಾಸ್, 6 ತನಕ ಇದೆ, 5 4 ಈ ಥರ. ಮತ್ತು ಮೆನು ಅಂದರೆ U ಅಂದರೆ ಟೋಟಲ್ ವಾಲ್ಯೂಮ್ 16 ಇದೆ, ಅದು 17 ಇಲ್ಲಿ ತನಕ ಎಷ್ಟು ಸುಮಾರು 32 ತನಕ ಇನ್ಕ್ರೀಸ್ ಮಾಡ್ಬೋದು. ನೆಕ್ಸ್ಟ್ ಮೆನು ಅಂತ ಹೋಗ್ತೀನಿ. ಇದು T ಅಂದರೆ ಟ್ರೆಬಲ್ಲು ಕೂಡ 6 ತನಕ ಇದೆ, ಕಮ್ಮಿ ಮಾಡ್ಕೋಬೋದು. ಹಾಗೂ ವಾಲ್ಯೂಮ್ ಫುಲ್ ವಾಲ್ಯೂಮ್ ಅಂತ ಇದು ಮೆನು ಆಗಿರುತ್ತೆ.
ನೆಕ್ಸ್ಟ್ ಇದೇನಪ್ಪ ಇ ಕ್ಯೂ ಅಂದರೆ, ಈಗ ರಾಕು, ಜಾಝು, ಟ್ರೆಬಲ್ಲು, ಬಾಸು ಈ ಥರ ಇದೆಯಲ್ಲ ಇದು. ಈಗ ಇ ಕ್ಯೂ 02, 03, 04, 05, 0 ಇದು ಒಟ್ಟು 0ಇಂದ 5 ತನಕ ಅಂದರೆ 6 ವೆರೈಟಿ ಆಫ್ ಸೌಂಡ್ಸು ಬರುತ್ತೆ. ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೂ ಎಂಡ್ ಆಫ್ ದ ವಿಡಿಯೋ ತನಕ, ಕೊನೆಯ ತನಕ ನೋಡಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಮಾತ್ರ ಅಲ್ಟಿಮೇಟ್ ಬಾಸ್ ಬರುತ್ತೆ. ಇದು ನಾನು ಹೊರಗಡೆ ತೊಗೊಂಡೋಗಿದ್ದೆ, ಏನೋ ಆಯಿಲಿ ಆಗಿದೆ, ಬಟ್ ಬರಬೇಕಾದ್ರೆ ಫ್ಲಿಪ್ಕಾರ್ಟಲ್ಲಿ ನೀಟಾಗಿ ಬಂತು, ನೋ ಡೌಟು. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿಂದ ಬಾಸ್ ಬರುತ್ತೆ. ಹೆಂಗಿರುತ್ತೆ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ಮತ್ತು ಇಲ್ಲೇ ಏನಲ್ಲಪ್ಪ ಇದೆ ಅಂದರೆ, ಅವರು ಇನ್ಕ್ಲೂಡಿಂಗ್ ಮೈಕ್ ಕೊಡ್ತಾರೆ. ಆ ಮೈಕ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ. ಇದು ರಿಮೂವ್ ಮಾಡ್ಕೋಬೋದು. ಮೈಕ್ ಈ ಥರ ಸಪ್ರೇಟಾಗಿ ಕೊಟ್ಟಿರ್ತಾರೆ, ಈ ಥರ ಮೈಕ್ ಕೊಟ್ಟಿದ್ದಾರೆ. ಮೈಕ್ ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗಿದೆ. ಮತ್ತು ಮೈಕ್ ವೈರ್ಲೆಸ್ ಮೈಕ್ ಅಲ್ಲ, ಇದು ವೈರ್ಡ್ ಮೈಕು ಈ ಥರ ಕೊಟ್ಟಿರ್ತಾರೆ. ಇದನ್ನು ಹಾಕೋಬೋದು, ಹಾಕ್ಕೊಂಡು ನೀವು ಆಡ್ಬೋದು. ಇದು ಆಲ್ಮೋಸ್ಟು 2.5 ಮೀಟ್ರ್ ಇರ್ಬೋದು ಅಂತ ಅನ್ಕೋತೀನಿ ವೈರು. ಚೆನ್ನಾಗಿದೆ. ಬಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ, ಹಾಡಬೇಕಾದ್ರೆ ಅಥವಾ ಮಾತಾಡಬೇಕಾದ್ರೆ ಎಕೋ ಬರುತ್ತೆ. ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಅಂತ ಸ್ಟೋರಲ್ಲಿ ವಿಸಿಟ್ ಮಾಡಿದೆ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಇಲ್ಲೇನೆಲ್ಲ ಫೀಚರ್ ಇದೆ ನೋಡೋಣ. ಮೈಕ್ 1 ಕೊಟ್ಟಿದ್ದಾರೆ, ಮೈಕ್ 1 ಅಥವಾ 2 ಯಾವುದಕ್ಕಾದರೂ ಇಟ್ಕೊಂಡು ಆಡ್ಬೋದು, ಎರಡೂ ಕೂಡ. ನೆಕ್ಸ್ಟು ಲೈನ್ ಅಂತ ಕೊಟ್ಟಿದ್ದಾರೆ. ಇದು ಆಕ್ಸ್ ಕೇಬಲ್ ಇದ್ದರೆ ಆಕ್ಸ್ ಕೇಬಲ್ ಮುಖಾಂತರ ನೀವು ಸಾಂಗ್ ಪ್ಲೇ ಮಾಡ್ಬೋದು. SD ಕಾರ್ಡ್ ಇದು ಅಂದರೆ ಮೆಮೊರಿ ಕಾರ್ಡ್ ಇಟ್ಕೊಂಡು ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿಗೆ ಇನ್ಸರ್ಟ್ ಮಾಡಿಬಿಟ್ಟು ನೀವು ಆಡ್ಬೋದಲ್ಲ, ಕೇಳ್ಬೋದು. ಇಂಟರ್ನೆಟ್ ಇರಬೇಕಂತೇನಿಲ್ಲ. ಇದು ಆಫ್ ಆಗಿರುತ್ತೆ, ನೀವು ಆನ್ ಮಾಡ್ಕೋಬೇಕು. ನೋಡಿದ್ರೆ ಸೌಂಡ್ ಅದು. ನೆಕ್ಸ್ಟು USB. ಇದೇನಪ್ಪ USB ಅಂದರೆ, ಈಗ ನಾನು OTG ಹಾಕ್ತೀನಿ, ಇಲ್ಲ USB ಹಾಕೋಬೋದು. USB ಮುಖಾಂತರನೂ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಸಾಂಗ್ನ. ಇದೇನಪ್ಪ ಅಂದರೆ ಚಾರ್ಜಿಂಗು. ಇದು USB ಟೈಪ್ C ಇರುತ್ತೆ. ಟೈಪ್ ಸಿಲಿಗೆ ಚಾರ್ಜ್ ಮಾಡ್ಬೋದು. ಎಷ್ಟು ಗಂಟೆ ಚಾರ್ಜ್ ಮಾಡಬೇಕು ಅಂದರೆ, ನಾನು 6 ಗಂಟೆ ಚಾರ್ಜ್ ಹಾಕಿದ್ದೀನಿ. ಫುಲ್ ಚಾರ್ಜ್ 100% ಆಗೋದಕ್ಕೆ 5ರಿಂದ 6 ಅವರು ಬೇಕೇ ಬೇಕು ಫುಲ್ ಚಾರ್ಜು. ನಿಮ್ಮ ಫೋನಲ್ಲಿ ತೋರಿಸುತ್ತೆ 100% ಆಗಿದೆ ಅಂತ, ಅದು ಸುಳ್ಳಾಗಿರುತ್ತೆ. 100% ಯಾವುದೇ ಕಾರಣಕ್ಕೂ ಆಗಿರಲ್ಲ. ಆದ್ದರಿಂದ ನೀವು 6 ಅವರ್ ಚಾರ್ಜ್ ಮಾಡಿದರೆ ಮಾತ್ರ ಇದು ಫುಲ್ ಚಾರ್ಜ್ ಆಗಿರುತ್ತೆ. ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂತ ಹೇಳಿದರೆ, ಈಗ ಫಾರ್ ಎಕ್ಸಾಂಪಲ್ಲು ಈಗ ಹಾಕಿ ತೋರಿಸ್ತೀನಿ ನೋಡಿ. ಇವಾಗ ಹಾಕಿದ್ದೀನಿ, ಇಲ್ಲಿ ರೆಡ್ ಕಲರ್ ಲೈಟ್ ಬ್ಲಿಂಕ್ ಆಗ್ತಿದೆ. ಒಂದು ವೇಳೆ ಇದನ್ನು ತೆಗೆದ್ರೆ ಅಥವಾ ಸ್ವಿಚ್ ಆಫ್ ಮಾಡಿದರೆ ಇದು ಲೈಟ್ ಹೋಯ್ತು. ಮತ್ತೆ ಸ್ವಿಚ್ ಆನ್ ಮಾಡಿದ್ರೆ ಲೈಟು ಬರುತ್ತೆ. ಹಾಗೂ ಎಲ್ಲಿ ತನಕ ಅಂದರೆ, ಇದು ಫುಲ್ ಚಾರ್ಜ್ ಆಗೋ ತನಕ ಈ ಲೈಟ್ ಇರುತ್ತೆ. ನಿಮಗೆ 100% ಅಂದರೆ ಫೋನಲ್ಲಿ ತೋರಿಸಿದ್ರು ಕೂಡ ಇದು ಲೈಟ್ ಇದ್ದರೆ 100% ಆಗಿಲ್ಲ ಅಂತ. 5ರಿಂದ 6 ಅವರ್ ಆದಮೇಲೆ 100% ಆಗಿರುತ್ತೆ. ಆವಾಗ ನೀವು ಸ್ವಿಚ್ ಆಫ್ ಮಾಡ್ಕೋಬೋದು. ಎಷ್ಟು ಅವರ್ ಬ್ಯಾಕಪ್ ಬರುತ್ತೆ ಅಂದರೆ, ನಾನು ಒಂದು 4 ಅವರ್ ಹಾಡಿದ್ದೀನಿ, ಸೌಂಡ್ ಹಾಕಿದ್ದೀನಿ. ಒಂದು 3ರಿಂದ 4 ಅವರ್ ಅಂತೂ ಬರುತ್ತೆ, ಡಿಪೆಂಡ್ಸು. ನಾನು ಗಮನಿಸಿದ ಹಾಗೆ ಮೈಕ್ ಹಾಕಿದರೆ ಬೇಗ ಚಾರ್ಜ್ ಹೋಗುತ್ತೆ, ಹಾಗೂ ಲೈಟ್ಸ್ ಹಾಕಿದರೆ ಬೇಗ ಚಾರ್ಜ್ ಹೋಗುತ್ತೆ. ಆದ್ದರಿಂದ ನೀವೇನಾದರೂ ಜಾಸ್ತಿ ಬ್ಯಾಕಪ್ ಬೇಕು ಅಂದರೆ ಲೈಟ್ಸ್ ಆಫ್ ಮಾಡ್ಕೋಬೋದು. ಹಾಗೂ ಮೈಕ್ ತೆಗೆದುಬಿಟ್ಟು ಬ್ಲೂಟೂತಲ್ಲೇ ಸಾಂಗ್ ಕೇಳೋಂಗಿದ್ರೆ ಸ್ವಲ್ಪ ನನ್ನ ಪ್ರಕಾರ ಒಂದು 20 to 25% ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳಬಹುದು. ಮತ್ತು ಇದ್ರ ಪ್ರೈಸ್ ಏನಪ್ಪ ಅಂತ ಹೇಳಿದರೆ, ನೀವು ಬೋಟ್ ಅಫಿಷಿಯಲ್ ಸ್ಟೋರ್ ಬ್ಯಾಂಗ್ಳೂರಲ್ಲಿದೆ, ಅಲ್ಲಿ ಹೋದರೆ ನಿಮಗೆ ಬೋಟ್ ವೆಬ್ಸೈಟಲ್ಲಿ ಏನಿದೆ ಅದೇ ಪ್ರೈಸ್ ಕೊಡ್ತಾರೆ. ಅಥವಾ ಅಮೆಝಾನಲ್ಲಿ ಹೋದರೆ ಡಿಸ್ಕೌಂಟ್ ಆಫರ್ ಅಂತ ಇದ್ದಾಗ ಅದರಲ್ಲಿ ನಿಮಗೆ 1,000 2,000 ಕಮ್ಮಿ ಇರುತ್ತೆ. ನಾನು ತೊಗೊಂಡಿದ್ದು 5,999 ಪ್ಲಸ್ 299 ರೂಪಾಯಿ ಅಥವಾ 300 ರೂಪಾಯಿ ಕ್ಯಾಶ್ ಬ್ಯಾಕ್, ಅಂದರೆ 5,000 ಹೆಚ್ಚು ಕಡಿಮೆ 700 ರೂಪಾಯಿ ತೊಗೊಂಡಿದ್ದೀನಿ. ಬಟ್ ಇದು ವರ್ತಾ ಅಂತ ಕೇಳಿದ್ರೆ 5,700ಕ್ಕೆ ವರ್ತಿದೆ. 6,000ಕ್ಕೆ ವರ್ತಿದೆ, ಹೌದು 6,000ಕ್ಕೆ ವರ್ತಿದೆ. 6,000 ರೂಪಾಯಿನ ಮೇಲೆ ನೀವು ತೊಗೋಬೋದು ಅಂತ ಹೇಳಿದ್ರೆ ನಾನು ಅದು ನಿಮ್ಮ ಬಜೆಟ್ ಮೇಲೆ ಡಿಪೆಂಡು. ಬಟ್ ಈ ಬೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಬೇರೆಯವರು ಕೊಡ್ತಾ ಇಲ್ಲ. ಇಷ್ಟು ರಗಡ್ ಲುಕ್ಕು, ಇಷ್ಟು ಬಾಸ್, ಇಷ್ಟು ಕ್ವಾಲಿಟಿ ಆ್ಯಂಡ್ ವಾರಂಟಿ 1 ಇಯರು ಕೊಡಲ್ಲ. ಅದರಿಂದ ನಾನು ಇದನ್ನು ರೆಕಮೆಂಡ್ ಮಾಡ್ತೀನಿ. ಹಾಗೂ ಇನ್ನೊಂದೇನೆಂದರೆ, ಇದ್ರದ್ದು 1 ವಾರ ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ, ಹಾಗೂ 1 ವರ್ಷ ರಿಪೇರ್ ವಾರಂಟಿ ಇರುತ್ತೆ. ಹಾಗೂ ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ಆಫರ್ ಇರಬೇಕಾದ್ರೆ ನೀವು ತೊಗೊಳ್ಳಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕೆಂದರೆ ಅಲ್ಲಿ ಇನ್ನೂ ಕಮ್ಮಿ ಬೆಲೆಗೆ ಸಿಗಬಹುದು. ಆ್ಯಂಡ್ ಇನ್ನೇನೆಲ್ಲ ಡೌಟ್ ಇದ್ದರೆ ನಿಮಗೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು ಇನ್ನೊಂದು ವಿಡಿಯೋ ಬೇಕಿದ್ರೆ ಮಾಡೋಣ. ಹಾಗೂ ಯಾರೆಲ್ಲ ಸೌಂಡ್ ಕೇಳಬೇಕು ಅಂತ ಇದ್ದೀರಾ, ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ ಸೌಂಡ್ ಕೇಳಿ, ಹೊರಗಡೆ ಎಷ್ಟು ಬರುತ್ತೆ, ಒಳಗಡೆ ಎಷ್ಟು, ಈಗ ಒಳಗಡೆ ಮನೆ ಒಳಗಡೆ ಇದ್ದೀನಿ, ಎಷ್ಟು ಬರುತ್ತೆ ಅನ್ನೋದನ್ನು ಹಾಕ್ತೀನಿ. ಮನೆ ಹೊರಗಡೆ ಎಷ್ಟು ಬರುತ್ತೆ ಅನ್ನೋದನ್ನು ವಿಡಿಯೋ ಹಾಕಿರ್ತೀನಿ ನೋಡಿ.
ಯಾರೆಲ್ಲ ಹೊಸಬರು ನೋಡಿದ್ರಿ ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಮೂರ್ತಿ ಟಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಒಂದು ವೇಳೆ ಡಿಸ್ಲೈಕ್ ಮಾಡ್ತಿದ್ರೆ ಏನಕ್ಕೆ ಅಂತ ಕಮೆಂಟ್ ಹಾಕಿದರೆ ನಾವು ಇಂಪ್ರೂವ್ ಮಾಡ್ಕೊತೀವಿ. ಇದನ್ನು ನಾನು 0ಇಂದ ಸೆಟ್ ಮಾಡ್ತಾ 1 by 1 5 ತನಕ ನಾನು ಸೌಂಡ್ ಆಗ್ತಾ ಹೋಗ್ತೀನಿ. ಈಗ 0 ಇದೆ, ನೀವೇ ಕೇಳಿ ಯಾವ ಥರ ಸೌಂಡ್ ಬರುತ್ತೆ ಅಂತ. ಇವಾಗ 1ಕ್ಕೆ ಸೆಟ್ ಮಾಡೋಣ ಬನ್ನಿ. 1ಕ್ಕೆ ಸೆಟ್ ಮಾಡಿದ್ದೀನಿ. ಇವಾಗ 2ಕ್ಕೆ ಸೆಟ್ ಮಾಡೋಣ ಬನ್ನಿ. ಇವಾಗ 3ಕ್ಕೆ ಸೆಟ್ ಮಾಡೋಣ. ಇವಾಗ ಕೇಳಿ ಯಾವ ಥರ ಇದೆ ಅಂತ. ಫೇವ್ರೇಟು 4ಕ್ಕೆ ಸೆಟ್ ಮಾಡ್ತೀನಿ, ಯಾವ ಥರ ಇದೆ ಕೇಳಿ. ಇವಾಗ ಅಲ್ಟಿಮೇಟು ಲಾಸ್ಟ್ 5 ಇದಕ್ಕೆ ಸೆಟ್ ಮಾಡಿರ್ತೀನಿ. ಸೇಮ್ ಸಾಂಗು ಯಾವ ಥರ ಇದೆ ಕೇಳಿ. ಇವಾಗ ಕೇಳಿದ್ರಲ್ಲ, ಈಗ ಅಟ್ ಎ ಟೈಮು 1 by 1 ಸೆಟ್ ಚೇಂಜ್ ಮಾಡ್ತಾ ಹೋಗ್ತೀನಿ. ಇವಾಗ ಕೇಳಿ ಯಾವ ಥರ. ಮನೋಜ್ ಕುಮಾರ್ ಅವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಈಗ ಅವ್ರಿಗೆ ಕೊಡ್ತಾ ಇದ್ದೀವಿ. ಸೊ ವೀಕ್ಷಕರೇ, ಇವತ್ತು ಗ್ರೌಂಡಲ್ಲಿ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಸೌಂಡು ಎಷ್ಟು ಜೋರಾಗಿ ಬರುತ್ತೆ ಅಂತ. ಬನ್ನಿ ನೋಡಿ. ಪ್ರೇಮ ಪ್ರೇಮ ನಿಂಗೆ ಪ್ರಣಾಮ. ಕಾಲ ಬರೆದ ಹೊಸತು ಹಾಡು ಹಾಡಲಾರೆನು, ಮನದ ಪುಟದಿ ಬರೆದ ಗೀತೆ ಹಿಡಿದೆನು. ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಶಶಿ ಕುಮಾರ್. ಯಾವ ಯಾರ ಮುಡಿಗೋ ಅವನ ಆಟದಿ, ಚೈತ್ರ ಬಂದು ಹೋಯಿತಮ್ಮ ನನ್ನ ತೋಟದಿ. ತಕಿಟ ತಿಂದಿರನ ತಕಿಟ ತಿಂದಿರನ ತಕಿಟ ತಿಂದಿರನ ಕೌಂಟಿಂಗ್ ನಡೀತಾ ಇದ್ದಿಲ್ಲ. 14 ಛತ್ರವೇಶ ಹೊರಗಡೆಯಲು ಶಾಸ್ತ್ರ ತೇಜ 7 5 4 3 2 1. ಹಾಗೂ ಮುಂದೆ ಇದೇ ಥರ ವಿಡಿಯೋದಲ್ಲಿ ಸಿಗ್ತಾ ಇರೋಣ. ಹಾಗೂ ನನ್ನ ಹಳೆ ವಿಡಿಯೋ ಎಲ್ಲನೂ ನೋಡಿ, ಯಾವುದು ಇಷ್ಟ ಆಯಿತು ನೋಡಿ, ಮತ್ತು ಇನ್ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ನೋಡಿ ಅದೇ ಥರ ವಿಡಿಯೋ ಮಾಡ್ತಾ ಇರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಮೂರ್ತಿ ಟಾಕ್ಸ್ ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.